ಹಾಯ್ ಎಲ್ರಿಗೂ ನಮಸ್ಕಾರ ಹಾಗೆ ಗುಡ್ ಮಾರ್ನಿಂಗ್. ನಿನ್ನೆ ಮಳೆ ಬರೋವಾಗಿತ್ತು, ಅದಕ್ಕೆ ನಿನ್ನೆ ಬಟ್ಟೆ ಒಣಗಾಕಿದ್ದನ್ನ ಎತ್ಕೊಂಡು ಬಂದ್ಬಿಟ್ಟು ಇವತ್ತು ಬೆಳಿಗ್ಗೆ ಮತ್ತೆ ಒಣಗಾಕ್ತೆ. ಇನ್ನೂ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ರೆಡಿಯಾಗಿ ಹೊರಟಿದ್ದು ಮಲ್ಲಿಗೆರೆಗೆ. ಯಾಕೆ ಅಂತಂದರೆ ಗುರುವಾರ ಮದುವೆ ಆಗಿದ್ದಿದ್ದು ಬೀಗ್ರೂಟ ಇವತ್ತಿತ್ತು. ಸೊ ಹಂಗಾಗಿ ಅಲ್ಲಿಗೆ ಅಟೆಂಡ್ ಮಾಡೋಕ್ಕೆ ಅಂತ ಬಂದಿದ್ವಿ. ಇನ್ನು ಇಲ್ಲಿ ಹುಡುಗಿನ ಮಾತಾಡ್ಸ್ಕೊಂಡು ಅದಾದ್ಮೇಲೆ ಊಟ ಮಾಡಿ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ವಿ. ನಮ್ಮ ಅಕ್ಕರು ಊಟಕ್ಕೆ ಹೋಗಿದ್ರು, ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಅಲ್ಲಿವರೆಗೂ ಸೀರಿಯಲ್ ನೋಡಿ ಹೇಗೆ ಆಟ ಆಡ್ತಿದ್ರು. ಅವ್ರು ಬಂದಮೇಲೆ ಒಂದು ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಸೀದಾ ಬಂದಿದ್ದು ಮಂಡ್ಯದಲ್ಲಿರೋ ಝೀಕೋಡ್ಗೆ. ಯಾಕಂದರೆ ಒಂದು ಸಣ್ಣ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಹಂಗಾಗಿ ಅಲ್ಲಿಗೆ ಹೋಗೋಕ್ಕೆ ಒಂದೆರಡು ಜೊತೆ ಸೀರಿಯರ್ ಬಟ್ಟೆ ತಗೊಳ್ಳೋಣ ಅಂತ ಬಂದಿದ್ವಿ. ಎಲ್ಲಿಗೆ ಅಂತ ಮುಂದಿನ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಬಟ್ಟೆ ಶಾಪ್ ಮಾಡಾದ್ಮೇಲೆ ಅಲ್ಲೇ ಆಪೋಸಿಟಲ್ಲಿ ಕಾಣ್ತಿದ್ದಿದ್ದು ಪಾರ್ಕಲ್ಲಿ ನಾನು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತಂದರು. ಅದಕ್ಕೆ ಸ್ವಲ್ಪ ಹೊತ್ತಲ್ವಾ ಅಂತ ಕರ್ಕೊಂಡು ಬಂದ್ವಿ. ಇವ್ರು ನೋಡಿದ್ರೆ ಪ್ರತಿಯೊಂದೂ ಟ್ರೈ ಮಾಡೋಕೆ ಹೋದ್ರು. ಎಲ್ಲದರಲ್ಲೂ ಆಟ ಆಡಬೇಕು ಅಂತಂತಾರೆ. ಜೊತೆಗೆ ಮನೆಗೆ ಹೋಗೋಕ್ಕೆ ಟೈಮ್ ಆಯಿತು ಬನ್ನಿ ಅಂತಂದರೆ ಬರೋಕ್ಕೆ ರೆಡಿ ಇಲ್ಲ. ಇವ್ರ ಜೊತೆ ಫಂಕ್ಷನ್ಗೆ ಹೋಗಿದ್ದಾಗ ನಮ್ಮ ಅಕ್ಕನ ಮಗನೂ ಬರ್ತೀನಿ ಅಂದರು. ಅವನು ಜೊತೆಲಿ ಕರ್ಕೊಂಡು ಬಂದ್ವಿ. ಅವನು ಹೋಗಿ ಇನ್ನೊಂದು ಕಡೆ ಆಟ ಆಡ್ತಿದ್ದ. ಅದನ್ನೆಲ್ಲ ಸ್ವಲ್ಪ ಹೊತ್ತು ವಿಡಿಯೋ ಮಾಡಿಕೊಂಡು ಅದಾದ್ಮೇಲೆ ಟೈಮ್ ಆಯಿತು ಅಂತ ಅಲ್ಲಿಂದ ಕರ್ಕೊಂಡು ಬಂದ್ವಿ. ಬರ್ತಾ ಕಬ್ಬನ್ ಜ್ಯೂಸ್ ಕುಡಿಸ್ಕೊಂಡು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದರೆ ಅಲ್ಲೇ ಆನ್ ದ ವೇ ಸಿಗ್ತಾ ಫಿಶ್ ವರ್ಲ್ಡ್ ಕಂಡ್ರೆ ಅಲ್ಗೂ ಹೋಗೋಣ ಅಂತ ಅಂತಾರೆ. ಅಲ್ಲಿ ಹೋದ್ರೆ ಮನೆಗೆ ಹೋಗೋದು ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದ್ವಿ. ಇನ್ನು ರಾತ್ರಿ ಊಟಕ್ಕೆ ನಮ್ಮ ಅತ್ತೆ ಜೀರಿಗೆ ಬಜ್ಜಿ ಮಾಡಿದ್ರು. ಅದ್ರ ಜೊತೆಗೆ ಎಣ್ಣೆಗೆ ಹಪ್ಪಳ ಹಾಕೊಂಡು ಎಲ್ಲರೂ ಊಟ ಮಾಡಿ ಮುಗಿಸಿದ್ದಾಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಸ್ಪಂದನ.